ಸರ್ ನಮಸ್ತೆ. ಇವತ್ತು KV8 ಅನ್ನು ಸಲ್ಲಿಕೆ ಮಾಡಿದ್ರಿ, ಹೇಗೆ ಅಂತೇಳಿ? ಸರ್ ಈಗಾಗಲೇ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರನ್ನು ನಾವು ಸ್ನೇಹಮಯಿ ಕೃಷ್ಣ ಪರವಾಗಿ ಕೋರ್ಟಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದೇವೆ. ಇವತ್ತು ಗವರ್ನರು ಒಂದು ಆದೇಶವನ್ನು ಅನುಮತಿಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ನಮ್ಮ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಇನ್ನೇನು ಗವರ್ನರ್ ಆಫೀಸ್ಗೆ ಅರ್ಧ ಗಂಟೆಯಲ್ಲಿ ತಲುಪರಿದ್ದಾರೆ. ಅವರಿಗೂ ಕೂಡ ಗವರ್ನರ್ ಕಚೇರಿಯಿಂದ ದೂರವಾಣಿ ಕರೆ ಬಂದಿದೆ, ನಿಮಗೆ ಒಂದು ಹಿಂಬರ ಇದೆ, ಬಂದು ತೆಗೆದುಕೊಂಡು ಹೋಗಿ ಅಂತೇಳಿ. ಅವ್ರಿಗೆ ಬಂದು ಗವರ್ನರ್ ಕಚೇರಿಗೆ ಬಂದು ಹಿಂಬರವನ್ನು ಅಧಿಕೃತವಾಗಿ ತೆಗೆದುಕೊಂಡ ನಂತರ ನಮಗೆ ಗವರ್ನರ್ ಏನು ಅದರಲ್ಲಿ ಹಿಂಬರ ಕೊಟ್ಟಿದ್ದಾರೆ, ನಮ್ಮ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ಮನವಿಗೆ ಏನು ಹಿಂಬರ ಕೊಟ್ಟಿದ್ದಾರೆ ನೋಡಿಬಿಟ್ಟು ನಮ್ಮ ಈಗಾಗಲೇ ನಾವೇನು ಖಾಸಗಿ ದೂರನ್ನು ಸಲ್ಲಿಸಿದ್ದೀವಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ 20ನೇ ತಾರೀಕು ಮಂಗಳವಾರ ಕೋರ್ಟ್ ಆದೇಶಕ್ಕಾಗಿ ರಿಸರ್ವ್ ಆಗಿದೆ. ಅದನ್ನು ಕೂಡ ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ಈಗ ಗವರ್ನರ್ ಕೊಟ್ಟಿರ್ತಕ್ಕಂಥ ಹಿಂಬರಹ ಅದನ್ನು ನಾವು ನೋಡಿಬಿಟ್ಟು ನ್ಯಾಯಾಲಯಕ್ಕೆ ಸಲ್ಲಿಸಿ ನ್ಯಾಯಾಲಯ ಮಂಗಳವಾರ ಯಾವ ತೀರ್ಪನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಯ್ತಾ ಇದ್ದೀವಿ. ಹಾಗೆಯೇ ಗವರ್ನರ್ ಅನುಮತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಹೇಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗಾಗಲೇ ಹೈಕೋರ್ಟಿಗೆ ಒಂದು KV8 ಸಲ್ಲಿಸಬೇಕು ಅಂತಲೂ ಕೂಡ ತಯಾರಿ ಮಾಡಿಕೊಂಡು ದೂರುದಾರಿಗಾಗಿ ಅವರ ಸಹಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ಮುಂದಿನ ಹಂತದಲ್ಲಿ ನ್ಯಾಯಾಲಯ 20ನೇ ತಾರೀಕು ಏನು ಆದೇಶ ಮಾಡ್ತದೆ ಅದರ ನಂತರ ನಮ್ಮ ಕಾನೂನು ಹೋರಾಟ ಇರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಲ್ಲಿಕೆ ಮಾಡ್ತೀರಾ KV8 ಹೇಗೆ? ಇವತ್ತು ನಾವು KV8 ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ದೂರುದಾರರು ಬರಬೇಕು, ಅವರ ಅಫಿಡವಿಟ್ಗೆ ಸೈನ್ ಎಲ್ಲ ಬೇಕು. ಹಾಗಾಗಿ ಅವರು ಸಹಿ ತೆಗೆದುಕೊಂಡು ಅವಕಾಶವನ್ನು ಕೊಟ್ಟರೆ ನಾವು ಇವತ್ತು KV8 ಫೈಲ್ ಮಾಡ್ತೀವಿ. ಸಮಯ ಆಯಿತು ಅಂತಾದರೆ ಸೋಮವಾರ ಬೆಳಗ್ಗೆನೇ ನಾವು 10:30ಗೆ KV8 ಫೈಲ್ ಮಾಡಿರ್ತೀವಿ. ಅಂದರೆ ಈಗ KV8 ಸಲ್ಲಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ತಮ್ಮ ವಾದವನ್ನು ಆಲಿಸಬೇಕು ಅನ್ನೋ ನಿಟ್ಟಲ್ಲಿ ಸಲ್ಲಿಕೆ ಮಾಡೋದು. ಈಗ ಅವರೇನಾದರೂ ಸಪೋಸು ಗವರ್ನರ್ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಆದೇಶಕ್ಕೆ ಅವರೇನಾದರೂ ಕ್ವಾಶ್ ಬಂದಂಥ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಅದಕ್ಕೆ ತಡೆಯಾಜ್ಞೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನ್ಯಾಯಾಲಯ ನಮ್ಮನ್ನು ಪರಿಗಣಿಸಿ ನಮ್ಮ ವಾದ ಕೇಳಿ ನೀವು ಮುಂದಕ್ಕೆ ಆದೇಶವನ್ನು ಮಾಡಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಒಂದು KV8 ಇವತ್ತು ಫೈಲ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ವಸಂತ್ ಕುಮಾರ್ ಅವರ ಮಾತು. ಇವತ್ತು ಈಗಾಗಲೇ ನಮ್ಮ ಪರ ಕಕ್ಷಿದಾರರನ್ನು ಕಾಯ್ತಿದ್ದೀವಿ. ಅವರು ರಾಜಭವನಕ್ಕೆ ತೆರಳ್ತಾರೆ ಮತ್ತು ಅವರ ಹಿಂಬರಹವನ್ನು ತೆಗೆದುಕೊಳ್ತಾರೆ. ಆ ಬಳಿಕ ಸಹಿಯನ್ನು ಪಡೆದುಕೊಂಡು ಹೈಕೋರ್ಟ್ನಲ್ಲಿ KV8 ಸಲ್ಲಿಕೆ ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ TV.